ಹಲೋ ಮಕ್ಕಳೇ. ಮರವನ್ನು ಸುಡುವುದು, ಕೊನೆಯಲ್ಲಿ ಬೂದಿಯನ್ನು ಬಿಡುವುದನ್ನು ನೀವು ಗಮನಿಸಿದ್ದೀರಿ. ಮರದ ವಿಷಯವು ಎಲ್ಲಿಗೆ ಹೋಗುತ್ತದೆ ಎಂದು ನೀವು ಊಹಿಸಬಲ್ಲಿರಾ? ಅದು ಮಾಯವಾಗುತ್ತದೆಯೇ? ಸ್ವಲ್ಪ ಸಮಯದ ನಂತರ ಒದ್ದೆಯಾದ ಬಟ್ಟೆಗಳು ಒಣಗುತ್ತವೆ. ಆದರೆ ನೀರಿನ ಬಗ್ಗೆ ಏನು? ಅದು ಎಲ್ಲಿಗೆ ಹೋಗುತ್ತದೆ? ಈ ಅಧಿವೇಶನದಲ್ಲಿ ನಾವು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯುತ್ತೇವೆ. ಇಂದಿನ ವಿಷಯವು ಪರಮಾಣುಗಳು ಮತ್ತು ಅಣುಗಳಿಂದ ರಾಸಾಯನಿಕ ಸಂಯೋಜನೆಯ ನಿಯಮಗಳು. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ರಾಸಾಯನಿಕ ಸಂಯೋಜನೆಯ ಕಾನೂನುಗಳು, ದ್ರವ್ಯರಾಶಿಯ ಸಂರಕ್ಷಣೆಯ ಕಾನೂನು, ಸ್ಥಿರ ಅನುಪಾತಗಳ ಕಾನೂನು, ಕೀವರ್ಡ್ಗಳು, ಸಮೂಹ ರಿಯಾಕ್ಟೆಂಟ್ಗಳು, ಉತ್ಪನ್ನಗಳು, ದ್ರವ್ಯರಾಶಿಯ ಸಂರಕ್ಷಣೆಯು ನಿಯಮ. ರಾಸಾಯನಿಕ ಕ್ರಿಯೆಯಲ್ಲಿ ದ್ರವ್ಯರಾಶಿಯನ್ನು ರಚಿಸಲಾಗುವುದಿಲ್ಲ ಅಥವಾ ನಾಶಪಡಿಸಲಾಗುವುದಿಲ್ಲ. ಸ್ಥಿರ ಅನುಪಾತದ ನಿಯಮ. ರಾಸಾಯನಿಕ ವಸ್ತುವಿನಲ್ಲಿ ಅಂಶಗಳು ಯಾವಾಗಲೂ ದ್ರವ್ಯರಾಶಿಯಿಂದ ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತವೆ. ರಾಸಾಯನಿಕ ಸಂಯೋಜನೆಯ ನಿಯಮವು ಎರಡು ವಿಭಿನ್ನ ಕಾನೂನುಗಳನ್ನು ಒಳಗೊಂಡಿದೆ. ಒಂದು ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮ, ಇನ್ನೊಂದು ಸ್ಥಿರ ಅನುಪಾತದ ನಿಯಮ. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ನಮ್ಮ ಮೊದಲ ವಿಷಯವು ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವಾಗಿದೆ. ಹೇ ಮಕ್ಕಳೇ, ಈ ಮಹಾಪುರುಷನನ್ನು ನೋಡಿ. ಅವನು ಯಾರು ಗೊತ್ತಾ? ಬಹಳ ಪ್ರಸಿದ್ಧ ಫ್ರೆಂಚ್ ವಿಜ್ಞಾನಿ ಆಂಟೋನಿಯನ್ ಲಾವೋಸಿಯರ್. ಅವರು ರಾಸಾಯನಶಾಸ್ತ್ರಕ್ಕೆ ಅನೇಕ ಪ್ರಮುಖ ಕೊಡುಗೆಗಳನ್ನು ನೀಡಿದ್ದಾರೆ ಮತ್ತು ಕೆಲವರು ಅವರನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಮೊದಲು ಸುಟ್ಟ ಮೇಲೆ ಇದ್ದಿಲಿನ ದ್ರವ್ಯರಾಶಿ ಕಡಿಮೆಯಾಗುತ್ತದೆ ಎಂದು ಭಾವಿಸಲಾಗಿತ್ತು. ಲಾವೋಸಿಯರ್ ದಹನ ಕ್ರಿಯೆಯನ್ನು ವಿವರವಾಗಿ ಅಧ್ಯಯನ ಮಾಡಿದರು. ಲಾವೋಸಿಯರ್ ಮುಚ್ಚಿದ ಉಪಕರಣದಲ್ಲಿ ಇದ್ದಿಲು ಸುಡುವಿಕೆಯನ್ನು ನಡೆಸಿದರು ಮತ್ತು ದ್ರವ್ಯರಾಶಿಯಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಅವರು ಪ್ರತಿಕ್ರಿಯೆಯ ಕಾರ್ಯಗಳು ಮತ್ತು ಉತ್ಪನ್ನಗಳ ದ್ರವ್ಯರಾಶಿಗಳನ್ನು ಅವುಗಳ ಭೌತಿಕ ಸ್ಥಿತಿಗಳನ್ನು ಲೆಕ್ಕಿಸದ ನಿಖರವಾಗಿ ಕಂಡುಹಿಡಿಯಲು ಸಾಧ್ಯವಾಯಿತು. ಅವರ ಅವಲೋಕನಗಳ ಆಧಾರದ ಮೇಲೆ ಅವರು ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವನ್ನು ಪ್ರಸ್ತಾಪಿಸಿದರು. ರಾಸಾಯನಿಕ ಕ್ರಿಯೆಯ ಸಮಯದಲ್ಲಿ ಮ್ಯಾಟರ್ ಸೃಷ್ಟಿಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ಆಸಕ್ತಿದಾಯಕ ಚಟುವಟಿಕೆಯೊಂದಿಗೆ ಪ್ರಾರಂಭಿಸೋಣ. ಈ ಚಟುವಟಿಕೆಗಾಗಿ ನಾವು ಲಿಡ್ ನೈಟ್ರೇಟ್, potassium iodide, distilled water, ಎರಡು ಶಂಕುವಿನಾಶಕಾರದ ಫ್ಲಾಸ್ಕ್ಗಳು, ಡಿಜಿಟಲ್ ಬ್ಯಾಲೆನ್ಸ್, ಸಣ್ಣ ಪರೀಕ್ಷಾ ಟ್ಯೂಬ್, ರಿಟಾರ್ಟ್ ಸ್ಟ್ಯಾಂಡ್,
ರಬ್ಬರ್ ಕಾರ್ಕ್, ಥ್ರೆಡ್ ಇತ್ಯಾದಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಒಂದು ಶಂಕುವಿನಾಕಾರದ ಫ್ಲಾಸ್ಕ್ನಲ್ಲಿ ಬಟ್ಟಿ ಇಳಿಸಿದ ನೀರಿನಲ್ಲಿ ಸೀಸದ ನೈಟ್ರೇಟ್ ಅನ್ನು ಕರಗಿಸುವ ಮೂಲಕ ಸೀಸದ ನೈಟ್ರೇಟ್ನ ಪರಿಹಾರವನ್ನು ತಯಾರಿಸಿ. ಸಣ್ಣ ಪರೀಕ್ಷಾ ಟ್ಯೂಬ್ನಲ್ಲಿ ಬಟ್ಟಿ ಇಳಿಸಿದ ನೀರಿನಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ಅನ್ನು ಕರಗಿಸುವ ಮೂಲಕ ಪೊಟ್ಯಾಷಿಯಂ ಅಯೋಡೈಡ್ ದ್ರವಣವನ್ನು ತಯಾರಿಸಿ. ಸೀಸದ ನೈಟ್ರೇಟ್ ದ್ರವಣವನ್ನು ಹೊಂದಿರುವ ಶಂಕುವಿನಾಕಾರದ ಫ್ಲಾಸ್ಕ್ನಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ದ್ರವಣವನ್ನು ಹೊಂದಿರುವ ಪರೀಕ್ಷಾ ಟ್ಯೂಬ್ ಅನ್ನು ದ್ರವಣಗಳನ್ನು ಬೆರೆಸದೆ ದಾರವನ್ನು ಬಳಸಿ ಎಚ್ಚರಿಕೆಯಿಂದ ನೇತು ಹಾಕಿ. ಕಾರ್ಕ್ನೊಂದಿಗೆ ಫ್ಲಾಸ್ಕ್ ಅನ್ನು ಮುಚ್ಚಿ ಫ್ಲಾಸ್ಕ್ ಅನ್ನು ಅದರ ವಿಷಯಗಳೊಂದಿಗೆ ಎಚ್ಚರಿಕೆಯಿಂದ ತೂಕ ಮಾಡಿ. ಈಗ ಫ್ಲಾಸ್ಕ್ ಅನ್ನು ತಿರುಗಿಸಿ ಮತ್ತು ತಿರುಗಿಸಿ. ಇದರಿಂದ ಎರಡು ಪರಿಹಾರಗಳು ಮಿಶ್ರಣಗೊಳ್ಳುತ್ತವೆ. ಫ್ಲಾಸ್ಕ್ ಅನ್ನು ಮತ್ತೊಮ್ಮೆ ತೂಕ ಮಾಡಿ. ಮಿಶ್ರಣ ಮಾಡುವ ಮೊದಲು ಫ್ಲಾಸ್ಕ್ ಮತ್ತು ವಿಷಯಗಳ ತೂಕವು ಮಿಶ್ರಣದ ನಂತರ ಫ್ಲಾಸ್ಕ್ ಮತ್ತು ವಿಷಯಗಳ ತೂಕಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ ರಾಸಾಯನಿಕ ಕ್ರಿಯೆಯು ಸಂಭವಿಸಿದರೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ದ್ರವ್ಯರಾಶಿಯು ಒಂದೇ ಆಗಿರುತ್ತದೆ ಎಂದು ಇದು ಸಾಬೀತುಪಡಿಸುತ್ತದೆ. ದ್ರವ್ಯರಾಶಿಯು ಸಂರಕ್ಷಣೆಯ ನಿಯಮದ ಮುಖ್ಯ ಹೇಳಿಕೆಯೆಂದರೆ ರಾಸಾಯನಿಕ ಕ್ರಿಯೆಯ ಸಮಯದಲ್ಲಿ ವಸ್ತುವು ಸೃಷ್ಟಿಯಾಗುವುದಿಲ್ಲ ಅಥವಾ ನಾಶವಾಗುವುದಿಲ್ಲ. ನಮ್ಮ ಮುಂದಿನ ವಿಷಯವೆಂದರೆ ಸ್ಥಿರ ಅನುಪಾತಗಳ ನಿಯಮ. 1798 ಮತ್ತು 1808 ನಡುವೆ ಜೋಸೆಫ್ ಎಲ್ ಫ್ರಾಸ್ಟ್ ಅವರು ಸ್ಥಿರ ಅನುಪಾತಗಳ ನಿಯಮವನ್ನು ನೀಡಿದರು. ಒಂದು ದಿನ ಅವನು ತನ್ನ ಪ್ರಯೋಗಾಲಯದಲ್ಲಿ ತಾಮ್ರದ ಕಾರ್ಬೋನೇಟ್ 2 ಮಾದರಿಗಳೊಂದಿಗೆ ಕೆಲಸ ಮಾಡುತ್ತಿದ್ದನು. ತಾಮ್ರ ಕಾರ್ಬನ್ ಮತ್ತು ಆಮ್ಲಜನಕದ ಸಂಯುಕ್ತ. ಅವರು ಪ್ರಕೃತಿಯಿಂದ ಮಾದರಿಯನ್ನು ತೆಗೆದುಕೊಂಡರು ಮತ್ತು ಇನ್ನೊಂದು ಮಾದರಿಯನ್ನು ಪ್ರಯೋಗಾಲಯದಲ್ಲಿ ಸಿದ್ಧಪಡಿಸಿದರು. ತಾಮ್ರ ಕಾರ್ಬನ್ ಮತ್ತು ಆಮ್ಲಜನಕದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಲು ಅವರು 2 ಮಾದರಿಗಳನ್ನು ರಾಸಾಯನಿಕವಾಗಿ ಕೊಳೆತರು. ಅವರು 2 ಮಾದರಿಗಳಲ್ಲಿ ತಾಮ್ರ ಕಾರ್ಬನ್ ಮತ್ತು ಆಮ್ಲಜನಕದ ಒಂದೇ ಶೇಕಡಾವಾರು ಪ್ರಮಾಣವನ್ನು ಕಂಡುಕೊಂಡರು. ಆದರೆ ಫ್ರಾಸ್ಟ್ಗೆ ಸ್ವಲ್ಪ ಅನುಮಾನವಿತ್ತು. ಆದ್ದರಿಂದ ಖಚಿತಪಡಿಸಿಕೊಳ್ಳಲು ಅವರು ಮತ್ತೊಂದು ಪರೀಕ್ಷೆ ಮಾಡಿದರು. ಅವರು ವಿವಿಧ ಮೂಲಗಳಿಂದ ನೀರನ್ನು ತೆಗೆದುಕೊಂಡರು ಮತ್ತು ಎಲ್ಲ ಮಾದರಿಗಳಲ್ಲಿ ಆಮ್ಲಜನಕ ಮತ್ತು ಹೈಡ್ರೋಜನ್ ಶೇಕಡಾವಾರು ಒಂದೇ ಆಗಿರುವುದನ್ನು ಕಂಡುಕೊಂಡರು. ಮಾದರಿ ಬಂದ ಸ್ಥಳ ಮತ್ತು ಅದರ ಸಂಯೋಜನೆಯ ನಡುವೆ ಯಾವುದೇ ಸಂಬಂಧವಿಲ್ಲ. ಅವರ ಪ್ರಯೋಗಗಳು ಮತ್ತು ವೀಕ್ಷಣೆಯ ಆಧಾರದ ಮೇಲೆ ಫ್ರಾಸ್ಟ್ ಸ್ಥಿರ ಅನುಪಾತಗಳ ನಿಯಮವನ್ನು ನೀಡಿದರು. ನೀಡಲಾದ ರಾಸಾಯನಿಕ ವಸ್ತುವು ಯಾವಾಗಲೂ ದ್ರವ್ಯರಾಶಿಯಿಂದ ಸ್ಥಿರ ಪ್ರಮಾಣದಲ್ಲಿ ಸಂಯೋಜಿಸಲ್ಪಟ್ಟದೆ ಅದೇ ಅಂಶಗಳನ್ನು ಹೊಂದಿರುತ್ತದೆ. 17ನೇ ಶತಮಾನದಲ್ಲಿ ವಿಜ್ಞಾನಿಗಳು ಒಂದು ವಸ್ತುವನ್ನು ಇನ್ನೊಂದಕ್ಕೆ ಪರಿವರ್ತಿಸುವ ವಿಧಾನಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರು. ರಾಸಾಯನಿಕ ಬದಲಾವಣೆಗಳ ಅಧ್ಯಯನದ ಸಮಯದಲ್ಲಿ ಅವರು ಈ 2 ಕಾನೂನುಗಳನ್ನು ಮಾಡಿದರು ಮತ್ತು ಅವುಗಳನ್ನು ಒಟ್ಟಿಗೆ ರಾಸಾಯನಿಕ ಸಂಯೋಜನೆಯ ನಿಯಮಗಳು ಎಂದು ಕರೆಯಲಾಗುತ್ತದೆ. ನೀವು ಏನು ಕಲಿತಿದ್ದೀರಿ? ರಾಸಾಯನಿಕ ಸಂಯೋಜನೆಯ ನಿಯಮವು 2 ವಿಭಿನ್ನ ಕಾನೂನುಗಳನ್ನು ಒಳಗೊಂಡಿದೆ.
ಒಂದು ದ್ರವ್ಯರಾಶಿಯು ಸಂರಕ್ಷಣೆಯ ನಿಯಮ, ಇನ್ನೊಂದು ಸ್ಥಿರ ಅನುಪಾತದ ನಿಯಮ. ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವನ್ನು ಆಂಟೋಯಿನ್ ಲಾವೋಸಿಯರ್ ನೀಡಿದರು. ರಾಸಾಯನಿಕ ಕ್ರಿಯೆಯಲ್ಲಿ ರೂಪುಗೊಂಡ ಉತ್ಪನ್ನಗಳ ಒಟ್ಟು ದ್ರವ್ಯರಾಶಿಯು ಪ್ರತಿಕ್ರಿಯೆಗಳಾಗಿ ದ್ರವ್ಯರಾಶಿಗೆ ನಿಖರವಾಗಿ ಸಮಾನವಾಗಿರುತ್ತದೆ. ಇದು ದ್ರವ್ಯರಾಶಿಯ ಸಂರಕ್ಷಣೆಯ ನಿಯಮವಾಗಿದೆ. ಸ್ಥಿರ ಅನುಪಾತದ ನಿಯಮವನ್ನು ಜೋಸೆಫ್ ಎಲ್. ಪ್ರೌಸ್ಟ್ ನೀಡಿದರು. ರಾಸಾಯನಿಕ ವಸ್ತುವಿನಲ್ಲಿ ಅಂಶಗಳು ಯಾವಾಗಲೂ ದ್ರವ್ಯರಾಶಿಯಿಂದ ಸ್ಥಿರ ಪ್ರಮಾಣದಲ್ಲಿ ಇರುತ್ತವೆ. ಇದನ್ನು ಸ್ಥಿರ ಅನುಪಾತದ ನಿಯಮ ಎಂದು ಕರೆಯಲಾಗುತ್ತದೆ.